ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಯಾರೆಲ್ಲ ಆರ್ ಟಿ ಇ ಅಡ್ಮಿಷನ್ಗಾಗಿ ಅಪ್ಲೈಯನ್ನು ಮಾಡಿದಿರಲ್ಲ, ಆರ್ ಟಿ ಇ 2026ರ ಅಡ್ಮಿಷನ್ಗಾಗಿ ಅಪ್ಲೈಯನ್ನು ಮಾಡಿದಿರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಅಂದರೆ ಮೇ 25ರಂದು ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಲೀಸ್ ಆಗಬೇಕಾಗಿತ್ತು. ಆ್ಯಂಡ್ 2 ದಿನದ ಹಿಂದೆ ಮೇ 22ರಂದು ಆರ್ ಟಿ ಇ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿತ್ತು. ಆ ಒಂದು ಲಿಸ್ಟನ್ನು ಯಾರೆಲ್ಲ ಅಪ್ಲೈ ಮಾಡಿದಾರ ಚೆಕ್ ಮಾಡಿದಾರೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮೇ 25ರಂದು ಆರ್ ಟಿ ಇ ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಲೀಸ್ ಆಗಬೇಕಾಗಿತ್ತು. ಯಾರೆಲ್ಲ ಆರ್ ಟಿ ಇ ಅಡ್ಮಿಷನ್ ಫುಲ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದಾರ ಅವರಿಗೆ ಇವತ್ತು ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಲೀಸ್ ಆಗಬೇಕಾಗಿತ್ತು. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಆರ್ ಟಿ ಇ ಫಸ್ಟ್ ಸೀಟ್ ಅಲಾಟ್ಮೆಂಟನ್ನು ಚೆಕ್ ಮಾಡುವುದು ಅಂತ ನೋಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಆರ್ ಟಿ ಇ ಅಡ್ಮಿಷನ್ ರಿಸಲ್ಟನ್ನು ಚೆಕ್ ಮಾಡೋದಕ್ಕೆ ನೀವು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಬೇಕಾಗತ್ತೆ. ಆರ್ ಟಿ ಇ ರಿಸಲ್ಟನ್ನು ನೀವು ಈ ಒಂದು ವೆಬ್ಸೈಟಲ್ಲೇ ಚೆಕ್ ಮಾಡಬೇಕಾಗತ್ತೆ. ಫಸ್ಟ್ ಸೀಟ್ ಅಲಾಟ್ಮೆಂಟ್ ಆಗಿರ್ಬೋದು, ಸೆಕೆಂಡ್ ಸೀಟ್ ಅಲಾಟ್ಮೆಂಟ್ ಆಗಿರ್ಬೋದು, ಎಲ್ಲ ಒಂದು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ನೀವು ಈ ಒಂದು ವೆಬ್ಸೈಟಲ್ಲೇ ನೀವು ಚೆಕ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಒಂದು ಆರ್ ಟಿ ಇ ರಿಸಲ್ಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಆರ್ ಟಿ ಇ ಅಪ್ಲಿಕೇಶನ್ ಸ್ಟೇಟಸ್ ಫಾರ್ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಅಂತ ಇದೆಯಲ್ಲ, ಇಲ್ಲಿ ಮೇ 22ರಂದು ಆರ್ ಟಿ ಇ ಸೀಟ್ ಸೆಲೆಕ್ಷನ್ ಪ್ರೊಸೆಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇವಾಗ ಮೇ 25ರಂದು ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಲೀಸ್ ಆಗಬೇಕಾಗಿರೋದು. ಸೊ ಈ ಒಂದು ಲಿಂಕನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟನ್ನು ಚೆಕ್ ಮಾಡ್ಬೋದು. ಮತ್ತು ಇವತ್ತು ಮೇ 25 ಇಲ್ಲಿವರೆಗೂ ಇಲ್ಲಿ ಫಸ್ಟ್ ಸೀಟ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡಿಲ್ಲ. ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೂವರೆಗೂ ಆರ್ ಟಿ ಇ ಫಸ್ಟ್ ಸೀಟ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡಿಲ್ಲ. ಆ್ಯಕ್ಚುಲಿ ಇವತ್ತು ರಿಲೀಸ್ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಯಾವುದೇ ರಿಸಲ್ಟನ್ನು ಇವರು ರಿಲೀಸ್ ಮಾಡಿಲ್ಲ. ನೋಡೋಣ, ನಾಳೆ ಏನಾದರೂ ರಿಲೀಸ್ ಆಗ್ಬೋದಾ ಅಥವಾ ಇವತ್ತು ನೈಟ್ ಏನಾದರೂ ರಿಲೀಸ್ ಆಗ್ಬೋದಾ ಅಂತೇಳಿ. ಒಂದು ವೇಳೆ ರಿಲೀಸ್ ಆದರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇರುತ್ತೆ. ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇರುತ್ತೆ. ಒಂದು ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಒಂದು ವೇಳೆ ಲಿಂಕ್ ಏನಾದರೂ ಆಕ್ಟಿವ್ ಆದರೆ, ರಿಸಲ್ಟ್ ಏನಾದರೂ ರಿಲೀಸ್ ಆದರೆ ಆ ಒಂದು ಲಿಂಕಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ರಿಸಲ್ಟನ್ನು ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ನೀವು ಚೆಕ್ ಮಾಡ್ಬೋದು. ಸೊ ಇವತ್ತು ರಿಲೀಸ್ ಆಗಬೇಕಾಗಿರುವಂಥ ಆರ್ ಟಿ ಇ ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದು ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆದರೆ ನಿಮಗೆ ಇಲ್ಲಿ ಫಸ್ಟಲ್ಲಿ ಇದೇ ಒಂದು ಸೆಕ್ಷನಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಯಾರೆಲ್ಲ ಆರ್ ಟಿ ಇ ಫಸ್ಟ್ ಸೀಟ್ ಅಲಾಟ್ಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದರೆ ನಿಮಗೆ ಖಂಡಿತ ಅಪ್ಡೇಟ್ ಬರುತ್ತೆ. ಓಕೆ, ಯಾರೆಲ್ಲ ಆರ್ ಟಿ ಇ ಅಪ್ಲಿಕೇಶನಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅವರೆಲ್ಲ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.